ಗುರು 2025 ಯಾರಿಗೆ ಲಕ್ಕಿ ಇಯರ್ ಆಯ್ತಲ್ಲ ಗೊತ್ತಿಲ್ಲ, ಬಟ್ ನಮ್ಮ ಇಂಡಿಯನ್ ವುಮೆನ್ಸ್ ಟೀಮಿಗೆ ಅಂತೂ 100% ಲಕ್ಕಿ ಇಯರ್ ಆಗಿದೆ. ಏನಕ್ಕೆ ಅಂದ್ರೆ ಈ ಇಯರ್ ಇಂಡಿಯನ್ ವುಮೆನ್ಸ್ ವರ್ಲ್ಡ್ ಕಪ್ ಕೂಡ ವಿನ್ ಆದ್ರು. ಅದಾದ್ಮೇಲೆ ಈಗ ನಡೀತಿರೋ ಶ್ರೀಲಂಕನ್ T20 ಲೀಗಲ್ ಕೂಡ ಅಷ್ಟೇ ಕಂಟಿನ್ಯೂಸ್ ಆಗಿ 4 ಮ್ಯಾಚ್ ಅನ್ನ ವಿನ್ ಆಗಿರೋದು. ಅದೇನು ಕಡಿಮೆ ಅಲ್ಲ, ಪ್ರತಿಯೊಂದು ಮ್ಯಾಚ್ ಕೂಡ ಬಾಯಿಗೆ ಬರ್ಸಿ ವಿನ್ ಕೂಡ ಆಗಿದ್ದಾರೆ. ನಿನ್ನೆ ಕೂಡ ಅಷ್ಟೇ ಅದೇ ರೀತಿ ಬಾಯಿಗೆ ಬರ್ಸಿ ಇಂಡಿಯನ್ ವುಮೆನ್ಸ್ ಅವರು ವಿನ್ ಕೂಡ ಆಗಿದ್ದಾರೆ. ಮತ್ತೆ ಅಷ್ಟೇ ಅಲ್ಲ, ಶೈಫ್ ಅಲಿ ಅವರು ಮತ್ತೆ ಸ್ಮೃತಿ ಮಂದಣ್ಣ ನಿನ್ನೆ ರೆಕಾರ್ಡ್ಸ್ ಮೇಲೆ ರೆಕಾರ್ಡ್ಸ್ ಅನ್ನ ಬ್ರೇಕ್ ಕೂಡ ಮಾಡಿದ್ರೆ. ಹಾಗಾದ್ರೆ ಮ್ಯಾಚ್ ಹೇಗೆ ಹೋಯ್ತು, ಅದಾದ್ಮೇಲೆ ಏನೇನ್ ರೆಕಾರ್ಡ್ಸ್ ಅನ್ನ ಬ್ರೇಕ್ ಮಾಡಿದ್ರೆ, ಮ್ಯಾಚ್ ಅಂತೂ ಸಕ್ಕತ್ತಾಗಿತ್ತು. ಈ ವಿಡಿಯೋನ ಲಾಸ್ಟ್ ತನಕ ನೋಡಿ, ನಿಮ್ಗೆ ಒಂಥರ ಗೂಸ್ ಬಂಪ್ಸ್ ಬಂದ್ಬಿಡುತ್ತೆ. ಅದಕ್ಕಿಂತ ಮುಂಚೆ ನೀವೇನು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಕೊಡಿ ಒಂದು ಲೈಕ್ ಅನ್ನ, ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತೀರಾ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಕ್ರಿಕೆಟ್ ಅಪ್ಡೇಟ್ಸ್ ಅನ್ನ ಮುಂದೆ ಕೂಡ ನೋಡ್ತಾ ಇರಬಹುದು, ಬೇಗ ಸಬ್ಸ್ಕ್ರೈಬ್ ಮಾಡಿ. ಗುರು ನಿನ್ನೆ ಗ್ರೀನ್ ಫೀಲ್ಡ್ ಇಂಟರ್ನ್ಯಾಷನಲ್ ಸ್ಟೇಡಿಯಂ ತಿರುವನಂತಪುರದಲ್ಲಿ ಮ್ಯಾಚ್ ಕೂಡ ಆಯ್ತು. ಮಜಾ ಏನು ಅಂದ್ರೆ ನಿನ್ನೆ ಶ್ರೀಲಂಕಾದವರು ಟಾಸ್ ಅನ್ನ ವಿನ್ ಕೂಡ ಆದ್ರು. ಅದಾದ್ಮೇಲೆ ಬೌಲಿಂಗ್ ಅನ್ನ ಸೆಲೆಕ್ಟ್ ಕೂಡ ಮಾಡ್ಕೊಂಡ್ರು. ನೀವು ಕೇಳ್ಬೋದಿರ್ಲಿ ಮಜಾ ಇದೆ ಗುರು ಅಂತ. ಲಾಸ್ಟ್ 3 ಮ್ಯಾಚಸ್ ಏನಾಯ್ತು ಅಂದ್ರೆ ಇಂಡಿಯಾ ಕಂಟಿನ್ಯೂಸ್ ಆಗಿ ಚೇಸ್ ಅನ್ನ ಮಾಡಿ ಮ್ಯಾಚ್ ಅನ್ನ ವಿನ್ ಕೂಡ ಆಗ್ತಾ ಇತ್ತು. ಹಾಗಾಗಿ ಶ್ರೀಲಂಕಾದವ್ರು ಏನ್ ಯೋಚನೆ ಮಾಡಿರ್ತಾರೆ, ಇವ್ರು ಯಾರಿಗೂ ಕಂಟಿನ್ಯೂಸ್ ಆಗಿ 3 ಮ್ಯಾಚ್ ಅಲ್ಲೂ ಕೂಡ ಚೇಸಿಂಗ್ ಅನ್ನ ಮಾಡಿ ವಿನ್ ಆಗಿದ್ದಾರೆ. ಈ ಸಲ ನಾವೇ ಬೌಲಿಂಗ್ ಅನ್ನ ಫಸ್ಟ್ ಮಾಡ್ತೀವಿ, ಅವರು ಬ್ಯಾಟಿಂಗ್ ಅನ್ನ ಮಾಡ್ಲಿ ಅಂತ ಶ್ರೀಲಂಕನ್ ವುಮೆನ್ಸ್ ಏನ್ ಮಾಡಿದ್ರು ಅಂದ್ರೆ ಟಾಸ್ ಅನ್ನ ಕೂಡ ವಿನ್ ಆದ್ರು, ಬೌಲಿಂಗ್ ಅನ್ನ ಸ್ಟಾರ್ಟಿಂಗ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರು. ಇನ್ನು ನಮ್ಮ ಇಂಡಿಯನ್ ಪ್ಲೇಯರ್ಸ್ ಕೇಳ್ಬೇಕಾದ್ರು, ನೀವು ಜನ ಯಾರೇ ಇರಲಿ, ಯಾವುದೇ ಬೌಲಿಂಗ್ ಆರ ತಗೊಳ್ಳಿ ಬ್ಯಾಟಿಂಗ್ ಆರ ತಗೊಳ್ಳಿ, ಅದು ನಮಗೆ ಮ್ಯಾಟ್ರ್ ಆಗೋದಿಲ್ಲ, ನುಗ್ ಹೊಡಿಯೋದೊಂದು ಗೊತ್ತು ಅಂತ ಕರೆಕ್ಟ್ ಆಗಿ ಆನ್ಸರ್ ಕೂಡ ಮಾಡಿದ್ದಾರೆ. ಇನ್ನಿಂಗ್ಸ್ ಇಲ್ಲಿ ಸ್ಟಾರ್ಟ್ ಕೂಡ ಆಯ್ತು. ಸ್ಟಾರ್ಟಿಂಗ್ ಸ್ಮೃತಿ ಮಂದಣ್ಣ ಮತ್ತೆ ಶೈಫ್ ಅಲಿ ವರ್ಮಾ ಕೂಡ ಬಂದ್ರು. ಅದಾದ್ಮೇಲೆ ಸ್ಟಾರ್ಟಿಂಗ್ ಪವರ್ ಪ್ಲೇ ಇದೆಯಲ್ಲ, ಪವರ್ ಪ್ಲೇಲೆ ಸುಮಾರು 61 ರನ್ ಹೊಡೆದು ದಾಖಲೆ ಮಾಡ್ಬಿಟ್ರು. ಆ ತರ ಒಂದು ಮ್ಯಾಚ್ ಅನ್ನ ಕೂಡ ಆಡಿರುವಂತದ್ದು. ಅದಾದ್ಮೇಲೆ ಸ್ಮೃತಿ ಮಂದನ ಈ ಒಂದು ಮ್ಯಾಚ್ ಅಲ್ಲಿ ಬೆಂಕಿ ಹಚ್ಬಿಟ್ಟಿದ್ದಾರೆ ಸ್ಟೇಡಿಯಂ ಅಲ್ಲಿ. ಲಾಸ್ಟ್ ಮ್ಯಾಚ್ ಅವರು ಫ್ಲಾಪ್ ಕೂಡ ಆಗಿದ್ರು, ಕೇವಲ 6 ಬಾಲ್ನ ಆಡ್ಬಿಟ್ಟು ಕೇವಲ 1 ರನ್ಗೆ ಔಟ್ ಕೂಡ ಆಗಿದ್ರು. ಅದಾದ್ಮೇಲೆ ಲಾಸ್ಟ್ ಮ್ಯಾಚ್ ಕೂಡ ಅಷ್ಟೇ ಶೈಫ್ ಅಲಿ ವರ್ಮಾ 42 ಬಾಲ್ಗೆ 79 ರನ್ ಹೊಡೆದಿರುವಂತದ್ದು. ಅಂದ್ರೆ 4th ಮ್ಯಾಚ್ ಅಲ್ಲ, 3rd ಮ್ಯಾಚ್ ಅಂತ ಹೇಳ್ತಾ ಇದೀನಿ. ಕೇವಲ 42 ಬಾಲ್ಗೆ 79 ರನ್ನ ಕೂಡ ಹೊಡೆದಿರು. ಮತ್ತೆ ಈ ಮ್ಯಾಚ್ ಕೂಡ ಅಷ್ಟೇ 79 ರನ್ನ ಕೂಡ ಹೊಡೆದಿರುವಂತದ್ದು. ಈಕ್ವಲ್ ಏನೋ ಒಂಥರ ಕೋಇನ್ಸಿಡೆನ್ಸ್ ತರ ಆಗ್ಬಿಟ್ಟಿದೆ ಇಲ್ಲಿ. 79 ರನ್ನ ಈ ಮ್ಯಾಚ್ ಅಂದ್ರೆ 4th ಮ್ಯಾಚ್ ಕೂಡ 79 ರನ್ನು, 3rd ಮ್ಯಾಚ್ ಕೂಡ 79 ರನ್ನ ಕೂಡ ಹೊಡೆದಿದ್ದಾರೆ. ಬಟ್ ಸ್ಮೃತಿ ಮಂದಣ್ಣ 3rd ಮ್ಯಾಚ್ ಫ್ಲಾಪ್ ಕೂಡ ಆಗಿದ್ರು. ಈ ಒಂದು ಮ್ಯಾಚ್ ಅಲ್ಲಿ ಬೆಂಕಿ ಹಚ್ಬಿಟ್ಟಿದ್ದಾರೆ. ಕೇವಲ 48 ಬಾಲ್ ಅಲ್ಲಿ 80 ರನ್ನ ಹೊಡೆದಿರುವಂತದ್ದು, 11 4, 3 6 ಮತ್ತೆ 166 ಸ್ಟ್ರೈಕ್ ರೇಟ್. ಯೋಚನೆ ಮಾಡಿ ಯಾವ ತರ ನಿನ್ನೆ ಸ್ಟೇಡಿಯಂ ಅಲ್ಲಿ ಬೆಂಕಿ ಎತ್ಕೊಂಡಿರ್ಬೋದು ಅಂತ. ಮತ್ತೆ ಅಷ್ಟೇ ಅಲ್ಲ ಗುರು, ಶೈಫ್ ಅಲಿ ವರ್ಮಾ ಕೂಡ ಅಷ್ಟೇ ನಾನೇನ್ ಕಡಿಮೆ ಇಲ್ಲ ಅಂತ ಇಬ್ರು ಸಕ್ಕತ್ತಾಗಿ ಪಾರ್ಟ್ನರ್ಶಿಪ್ ಅಲ್ಲಿ ಕೂಡ ಆಡಿದ್ದಾರೆ. 46 ಬಾಲ್ ಅಲ್ಲಿ 79 ರನ್ನ ಬೀಸಿ ಆಡಿರುವಂತದ್ದು. ಅದಾದ್ಮೇಲೆ 12 4, 1 6 ಅನ್ನ ಬೀಸಿದರೆ 171 ಸ್ಟ್ರೈಕ್ ರೇಟ್ ಅಲ್ಲಿ ಇಬ್ರು ಸೇರ್ಕೊಂಡ್ರು ಅಂದ್ರೆ ಬೆಂಕಿ ಬಿರುಗಾಳಿ ನಿನ್ನೆ ಸ್ಟೇಡಿಯಂ ಅಲ್ಲಿ ಹತ್ತಿಸ್ಬಿಟ್ಟಿದ್ದಾರೆ ಹಂಗೆ. ಅದಾದ್ಮೇಲೆ ಇವ್ರು ಔಟ್ ಕೂಡ ಆದ್ರು. ಅದಾದ್ಮೇಲೆ ಮತ್ತೆ ರೀಚಾ ಘೋಷ್ ಕೂಡ ಬಂದ್ರು. ಇವರು ಕೂಡ ಅಷ್ಟೇ ನಾನು ಏನ್ ಕಡಿಮೆ ಇಲ್ಲ ಅಂತ ಬೀಸ್ ಆಡಿರ್ಗುರು ನಿನ್ನೆ. ಎಲ್ಲ ಕೂಡ ಇಂಡಿಯನ್ ವಿಮೆನ್ಸ್ ಕೂಡ ಅಷ್ಟೇ ಬೀಸ್ ಆಡಿದಾರೆ. ಯಾರು ಕೂಡ ಟೆಸ್ಟ್ ತರ ಕುಟ್ ಆಡಿಲ್ಲ. ರಿಚಾ ಘೋಷ್ ಬಂದ್ರಲ್ಲ, ಅದಾದ್ಮೇಲೆ 16 ಬಾಲಿಗೆ 40 ರನ್ನ ಕೊಟ್ಟಿರುವಂತದ್ದು. ಅದಾದ್ಮೇಲೆ 4 4, 3 6 ಮತ್ತೆ 250 ಸ್ಟ್ರೈಕ್ ರೇಟ್ ಅಲ್ಲಿ. ಬರೀ ಇದನ್ನ ಹೇಳಕ್ಕೆ ನಮ್ಗೊಂಥರ ಗೂಸ್ ಬಂಪ್ಸ್ ಬಂದಂಗ ಆಗ್ತದೆ. ಇನ್ನ ಸ್ಟೇಡಿಯಂ ಅಲ್ಲಿ ಕೂತು ಮ್ಯಾಚ್ ನ ನೋಡ್ತಾ ಇದ್ದಾರೆ ಯಾವ ತರ ಆಗಿರ್ಬೋದು ಗುರು. ಅದಾದ್ಮೇಲೆ ಹರ್ಮನ್ ಪ್ರೀತ್ ಕೌರ್ ಕೂಡ ಬಂದ್ಮೇಲೆ ಅವರು ಕೂಡ ಅಷ್ಟೇ 160 ಸ್ಟ್ರೈಕ್ ರೇಟ್ ಅಲ್ಲಿ ಕೂಡ ಆಡಿದ್ರೆ, 16 ರನ್ನ ಕೂಡ ಕಾಂಟ್ರಿಬ್ಯೂಷನ್ ಕೂಡ ಮಾಡಿದ್ರೆ. ಅದಾದ್ಮೇಲೆ ಇಲ್ಲಿ ಶ್ರೀಲಂಕನ್ ವುಮೆನ್ಸ್ ಬೌಲರ್ಸ್ ಇಲ್ಲಿ ಬೌಲಿಂಗ್ ಅಲ್ಲಿ ಕಂಪ್ಲೀಟ್ ಆಗಿ ಎಡು ಬಿಟ್ಟಿದ್ದಾರೆ. ಎಲ್ಲ ಕೂಡ ಸಕ್ಕತ್ತಾಗಿ ಓಡಿಸ್ಕೊಂಡ್ಬಿಟ್ಟಿದ್ದಾರೆ. ಜಾಸ್ತಿ ಇಲ್ಲಿ ಯಾರು ಓಡಿಸ್ಕೊಂಡಿರೋದು ಅಂದ್ರೆ ಕೆ ದಿಲಾರಿ ಅಂತ 4 ಓವರಿಗೆ 47 ರನ್ ಓಡಿಸ್ಕೊಂಡಿರುವಂತದ್ದು. ನಮ್ಮ ಇಂಡಿಯಾ ಕೇವಲ 2 ವಿಕೆಟ್ ಲಾಸ್ ಮಾಡ್ಕೊಂಡು 221 ಟಾರ್ಗೆಟ್ ಅನ್ನಲ್ಲಿ ಕೊಟ್ಟರು. ಅದಾದ್ಮೇಲೆ ತಗೊಳ್ಳಿ ಈ ಕಡೆ ಶ್ರೀಲಂಕನ್ ವುಮೆನ್ಸ್ ಕೂಡ ಬಂದ್ರು. ಅವರು ಕೂಡ ಸ್ಟಾರ್ಟಿಂಗು ಚೆಚ್ಚಿದ್ರು. ಸ್ಟಾರ್ಟಿಂಗ್ ಅವ್ರು ಆಡೋದ್ ನೋಡ್ಬಿಟ್ಟು ಪಕ್ಕ ಇವರು ಮ್ಯಾಚ್ ಕೇವಲ ಏನೊಂದು 15 ಓವರಲ್ಲೇ ಮುಗಿಸ್ತಾರೇನೋ ಅಂತ ಅನ್ಕೊಂಡ್ಬಿಟ್ರು ನಮ್ಮ ಇಂಡಿಯನ್ ವುಮೆನ್ಸ್. ಮತ್ತೆ ಅಲ್ಲಿ ಕೂತಿದ್ದ ಆಡಿಯನ್ಸ್ ಕೂಡ ಅಷ್ಟೇ ಕೇವಲ 3.3 ಓವರ್ ಅಲ್ಲಿ 50 ರನ್ನ ಹೊಡೆದು ಬಿಸಾಕಿದ್ದು ಗುರು ಶ್ರೀಲಂಕಾದವರು. ಹಾಗಾಗಿ ಜಸ್ಟ್ ಇಷ್ಟನ್ನೇ ನೋಡ್ತಾ ಇದ್ದಂಗೆ ಅವರು ಕ್ಲಿಯರ್ ಕಟ್ ಆಗಿ ಅನ್ಕೊಂಡ್ಬಿಟ್ರು, ಓ ಶ್ರೀಲಂಕಾದವರು ಈ ಮ್ಯಾಚ್ ಅನ್ನ ಹೊಡಿಯೋ ಎಲ್ಲ ಸಂಭವ ಕೂಡ ಕಾಣ್ತದೆ ಅಂತ. ಅದಾದ್ಮೇಲೆ ಹೋಗ್ತಾ ಕಂಟ್ರೋಲ್ ಕೂಡ ಮಾಡ್ತಾ ಬಂದ್ರು. ವೈಷ್ಣವಿ ಶರ್ಮಾ ಇಲ್ಲಿ ತುಂಬಾ ಕಂಟ್ರೋಲ್ ನ ಕೂಡ ಮಾಡಿದ್ರೆ. 4 ಓವರಿಗೆ 2 ವಿಕೆಟ್ ಅನ್ನ ಕೂಡ ತೆಗೆದಿದ್ದಾರೆ. ಅದಾದ್ಮೇಲೆ 24 ರನ್ ಅಷ್ಟೇ ಹೊಡ್ಸ್ಕೊಂಡಿರೋದು. ಅದಾದ್ಮೇಲೆ ಪೆರೇರಾ ಮತ್ತೆ ಅಟ್ಟುಪುಟ್ಟು ಹೋಗ್ತದಂಗೆ ಮ್ಯಾಚ್ ಸ್ವಲ್ಪ ಸ್ಲೋ ಆಗ್ತಾ ಬಂತು. ಅವನೇನಾದ್ರು ನಿಂತ್ಕೊಂಡು ಆಡಿದ್ರು ಅಂದ್ರೆ ನಿನ್ನೆ ಮ್ಯಾಚ್ ಆರಾಮಾಗಿ ಶ್ರೀಲಂಕಾದವರು ಹೊಡೆದ್ಬಿಡೋರು. ಹಾಗಾಗಿ ಹೇಳಿದ್ದು ಬಾಯಿಗೆ ಬರ್ಸಿ ವಿನ್ ಆಗ್ಬಿಟ್ರು ಅಂತ. ಸ್ಟಾರ್ಟಿಂಗ್ 3 ಓವರಲ್ಲಿ ಎಲ್ರಿಗೂ ಕೂಡ ಬಾಯ್ ಬಂದ್ಬಿಟ್ಟಿತ್ತು, ಇದೇನ್ ಗುರು 3 ಓವರಿಗೆ ಈ ತರ ಹೊಡಿತಿದ್ದಾರೆ ಅಂತ. ಅದಾದ್ಮೇಲೆ ಬಂದ ಯಾವ ಪ್ಲೇಯರ್ ಕೂಡ ಅಷ್ಟು ಪರ್ಫಾರ್ಮ್ ಕೂಡ ಮಾಡಲಿಲ್ಲ. ಕೇವಲ 29 ರನ್, 20 ರನ್, 13, 23, 5ಕ್ಕೆ ಔಟ್ ಕೂಡ ಆದ್ರು. ಟೋಟಲ್ ಆಗಿ 6 ವಿಕೆಟ್ ನ ಲಾಸ್ ಮಾಡ್ಕೊಂಡು ಶ್ರೀಲಂಕಾದವರು 191 ರನ್ನಕ್ಕೆ ಮ್ಯಾಚ್ ಅನ್ನ ಮುಗಿಸ್ಬಿಟ್ರು. ಇಲ್ಲಿಂದ ನಮ್ಮ ಇಂಡಿಯನ್ ವುಮೆನ್ಸ್ 30 ರಿಂದ ಇಲ್ಲಿ ವಿನ್ ಕೂಡ ಆದ್ರು. ಮತ್ತೆ ಅಷ್ಟೇ ಅಲ್ಲ, ನಿನ್ನೆ ಸ್ಮೃತಿ ಮಂದಣ್ಣ ಕೂಡ ಒಂದು ರೆಕಾರ್ಡ್ ಅನ್ನ ಬ್ರೇಕ್ ಕೂಡ ಮಾಡಿದ್ರೆ. ಟೆಸ್ಟ್ ಮತ್ತೆ T20 ಸೇರಿ ಟೋಟಲ್ ಆಗಿ 10,000 ರನ್ ಟಾರ್ಗೆಟ್ ಅನ್ನ ಕೂಡ ಫುಲ್ ಮಾಡಿದ್ದಾರೆ. ಜಸ್ಟ್ 281 ಇನ್ನಿಂಗ್ಸ್ ಅಲ್ಲಿ ಫಾಸ್ಟ್ ಆಗಿ ರನ್ ಹೊಡೆದಿರುವ ವಿಮೆನ್ ಆಗಿ ನೇಮ್ ತಗೊಂಡಿದ್ದಾರೆ ನಿನ್ನೆ.
ಫ್ರೆಂಡ್ಸ್, ಇನ್ನ ಲಾಸ್ಟ್ 3 ಮ್ಯಾಚ್ ನ ಇಂಡಿಯನ್ ವಿಮೆನ್ಸ್ ಮತ್ತೆ ಶ್ರೀಲಂಕಾ ವಿಮೆನ್ಸ್ ನ ಸ್ಕೋರ್ ಕಾರ್ಡ್ ಅನ್ನ ಚೆಕ್ ಮಾಡಕ್ ಹೋದ್ವಿ ಅಂದ್ರೆ ಫಸ್ಟ್ ಮ್ಯಾಚ್ ಏನಾಯ್ತು ಅಂದ್ರೆ ಫಸ್ಟ್ ಬ್ಯಾಟಿಂಗ್ ಅನ್ನ ಕೂಡ ಮಾಡಿದ್ರು, 121 ಟಾರ್ಗೆಟ್ ಅನ್ನ ಕೂಡ ಕೊಟ್ಟರು, 6 ವಿಕೆಟ್ ಅನ್ನ ಲಾಸ್ ಮಾಡ್ಕೊಂಡು. ಮತ್ತೆ ಇಂಡಿಯಾ 124 ರನ್ನ ಚೆಚ್ಚಿ ಬಿಸಾಕ್ತು, ಕೇವಲ 2 ವಿಕೆಟ್ ಲಾಸ್ ಮಾಡ್ಕೊಂಡು. ಅದಾದ್ಮೇಲೆ ಎರಡನೇ T20 ಮ್ಯಾಚ್ ಅಲ್ಲಿ ಏನಾಯ್ತು ಅಂದ್ರೆ ಶ್ರೀಲಂಕಾ ಅವಾಗಲೂ ಕೂಡ ಅಷ್ಟೇ 128 ಟಾರ್ಗೆಟ್ ಅನ್ನ ಕೂಡ ಕೊಡ್ತು, 9 ವಿಕೆಟ್ ಅನ್ನ ಲಾಸ್ ಮಾಡ್ಕೊಂಡು. ನಮ್ಮ ಇಂಡಿಯಾದವರು ಕೇವಲ 3 ವಿಕೆಟ್ ಅನ್ನ ಲಾಸ್ ಮಾಡ್ಕೊಂಡು 129 ರನ್ನ ಕಂಪ್ಲೀಟ್ ಕೂಡ ಮಾಡಿ ಅದನ್ನು ಕೂಡ ಚೇಸ್ ಮಾಡಿ ಬಿಸಾಕಿದ್ರು. ಕೇವಲ 11 ಓವರ್ ಗುರು ಮ್ಯಾಚ್ ಮುಗಿಸಿರೋದು, ಜಾಸ್ತಿ ಏನಿಲ್ಲ. 11.5 ಓವರ್ ಅಲ್ಲಿ ಎರಡನೇ T20 ಮ್ಯಾಚ್ ಅನ್ನ ಕೂಡ ಮುಗಿಸಿದ್ದಾರೆ. ಅದಾದ್ಮೇಲೆ ಮೂರನೇದು ಏನಾಯ್ತು ಅಂದ್ರೆ ಶ್ರೀಲಂಕಾ 112 ಟಾರ್ಗೆಟ್ ಅನ್ನ ಕೂಡ ಕೊಟ್ಟರು, 7 ವಿಕೆಟ್ ಅನ್ನ ಲಾಸ್ ಮಾಡ್ಕೊಂಡು. ನಮ್ಮ ಇಂಡಿಯಾದವರು 115 ರನ್ನ ಹೊಡೆದು 2 ವಿಕೆಟ್ ಅನ್ನ ಲಾಸ್ ಮಾಡ್ಕೊಂಡು ಕೇವಲ 13.2 ಓವರ್ ಅಲ್ಲಿ ಮ್ಯಾಚ್ ಅನ್ನ ಕೂಡ ಎಂಡ್ ಮಾಡಿದ್ದಾರೆ. ಹಾಗೆ ಲಾಸ್ಟ್ 3 ಮ್ಯಾಚಸ್ಗಳು ಇಂಡಿಯಾದವರು ಚೇಸ್ ಮಾಡಿ ವಿನ್ ಆಗಿದ್ರಲ್ಲ, ಈ ಮ್ಯಾಚಸ್ ಏನಾಯ್ತು ಅಂದ್ರೆ ಅವಾಗಲೇ ಹೇಳಿದ್ನಲ್ಲ, ಸ್ವಲ್ಪ ಯೋಚನೆ ಕೂಡ ಮಾಡಿದ್ರು. ಲಾಸ್ಟ್ 3 ಮ್ಯಾಚಸ್ ಕೂಡ ಇವರು ಚೇಸ್ ಮಾಡಿ ವಿನ್ ಆಗಿದ್ರೆ, ಹಾಗಾಗಿ ಈ ಮ್ಯಾಚ್ ಒಂದ್ಸಲಿನಾರು ಇವ್ರನ್ನ ಫಸ್ಟ್ ಬ್ಯಾಟಿಂಗ್ ಮಾಡ್ಲಿ, ನಾವು ಚೇಸಿಂಗ್ ಮಾಡೋಣ ಅಂತ ಇವರು ಪ್ಲಾನ್ ಮಾಡ್ಬಿಟ್ಟು ಟಾಸ್ ಅನ್ನ ಕೂಡ ವಿನ್ ಆದ್ರು, ಮತ್ತೆ ಅವರು ಬೌಲಿಂಗ್ ಅನ್ನ ಕೂಡ ತಗೊಂಡ್ರು. ಅವಾಗಲೇ ಒಂದು ಡೈಲಾಗ್ ಅನ್ನ ಹೇಳಿದ್ನಲ್ಲ, ಜಾನ ಯಾವ್ದೇ ಇರಲಿ ಜಾಗ ಯಾವ್ದೇ ಇರಲಿ ನುಗ್గు ಹೊಡಿತೀವಿ ಅಂತ ಇಂಡಿಯನ್ ಪ್ಲೇಯರ್ಸ್ ನಿನ್ನೆ ಚೆಚ್ಚಿ ಕೆಡವಿದ್ದಾರೆ ಮ್ಯಾಚಸ್ ಗಳನ್ನ. 221 ಟಾರ್ಗೆಟ್ ಅನ್ನ ಕೂಡ ಕೊಟ್ಟರು, ಬಟ್ ಅವರಿಗೆ ಅದನ್ನ ಅಚೀವ್ ಮಾಡಕ್ಕಾಗಲಿಲ್ಲ. ಕೇವಲ 191ಕ್ಕೆ ಓವರ್ ಎಂಡ್ ಕೂಡ ಆಯ್ತು, ಮತ್ತೆ ಸುಮಾರು 6 ವಿಕೆಟ್ ಅನ್ನ ಲಾಸ್ ಕೂಡ ಮಾಡ್ಕೊಂಡಿದ್ದಾರೆ. 6 ವಿಕೆಟ್ ಎಷ್ಟು? ಹೌದು, 6 ವಿಕೆಟ್ ಅನ್ನು ಲಾಸ್ ಮಾಡ್ಕೊಂಡು ನಿನ್ನೆ ಕಂಟಿನ್ಯೂಸ್ ಗೆ 4 ಮ್ಯಾಚಸ್ ನಮ್ಮ ಇಂಡಿಯನ್ ವುಮೆನ್ಸ್ ಟೀಮ್ ವಿನ್ ಕೂಡ ಆಗಿರುವಂತದ್ದು. ಇನ್ನ ನೆಕ್ಸ್ಟ್ ಮ್ಯಾಚ್ ಕೂಡ ಇದೆ, ಅದು ವಿನ್ ಆಗ್ಲಿ ಲಾಸ್ ಆಗ್ಲಿ ಮ್ಯಾಟರ್ ಆಗಲ್ಲ. T20 ಲೀಗ್ ಕೂಡ ವಿನ್ ಆಗಿರುವಂತದ್ದು. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ನಿಮ್ಮ ಅಭಿಪ್ರಾಯವನ್ನ ಶೇರ್ ಮಾಡಿ. ದಯವಿಟ್ಟು ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗೆ ವಾಟ್ಸ್ಆಪ್ ಫೇಸ್ಬುಕ್ ಅಲ್ಲಿ ಶೇರ್ ಮಾಡಿ. ಇದೇ ರೀತಿ ಹೆಚ್ಚಿನ ಕಂಟೆಂಟ್ ಗಾಗಿ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಒಂದೇ ಮಾತರಂ.